ಹೊಸವಾಗಿ ಮದುವೆ ಆಗಿದ್ರಿ 8 ದಿವಸ ಆಗಿತ್ತು. ಮದುವೆ ಹೊಸವಾಗಿ ಹಾಕೋಬಿಡ್ರಿ. ಇದೈತಿ ಒಂದು ಹೊಸ ಸುದ್ದಿ ಅಂದ್ರಿ. ಮದುವೆ ಆಗಿ 8 ದಿವಸ ಆಗಿತ್ರಿ. ಒಬ್ಬ ಮಗ ಇದ್ದ, ಗಂಡ ದೌಡ ನೀನ್ ಹೇಳಲ್ಲ ಅಪ್ಪಳ ತೀರ್ಕೊಂಡಿದ್ದ. ಪಾಪ ಎಲ್ಲ ಸಾಲಿ ನಾಲಿ ಮಾಡಿ ಕಳಿಸಿ ಒಂದ್ ಚಲೋ ಹುಡುಗಿ ನೋಡಿ ಮದ್ವಿ ಮಾಡಿದ್ಳು. ಅನ್ಕಂದ್ರ ಒಂದ್ 70-80 ವಯಸ್ಸು ಆಗಿತ್ತು ಪಾಪ. 8 ದಿವಸ ಆಗಿತ್ತು. ಏಂತ ಕೇಳು, ನೋಡ್ರಿ ನಿಮ್ಮ ಅವ್ವ ಬೇಕೋ ಏನ್ ನಾ ಬೇಕೋ ಕೇಳು. ಇದೇನ ಅಂದವ. ಇಲ್ಲ ನಿಮ್ಮ ಅವ್ವ ಬೇಕೋ ಏನ್ ನಾ ಬೇಕೋ, ನೀವಿಬ್ರೂ ಬೇಕಂದ. ಅವನು ಬೇಕು ನೀವು ಬೇಕು ಅಂದ. ಹಂಗ ನಮ್ಮ ಕಡೆ ನಡೆಯಂಗಿಲ್ಲ ಅಂದಳ ಹೇಳಿ. ಬೇಕಾರ ನಿಮ್ಮ ಅವ್ವಾರನರ ಇಟ್ಕೊ ಮನ್ಯಾಗ ಅಂತ, ಬೇಕಾರ ನನ್ನರ ಇಟ್ಕೊ. ನಾ ಬೇಕಂದಿ ನಿಮ್ಮ ಅವನ ಕಳಿಸ್ಬೇಕು, ನಾ ಬ್ಯಾಡಂದಿ ನಿಮ್ಮ ಅವನ್ ಇಟ್ಕೊ. ನಾ ಏನ್ ಬ್ಯಾಡ್ನಂಗಿಲ್ಲ, ಇಟ್ಕೊ ನಿಮ್ಮ ಅವನ್ ಕೂಡ ಆರಾಮ್ ಸರಿ ಇಟ್ಕೊ. ಅವ ಮಗ ಪಂಚಾಯ್ತಿ ಪತ್ರ ಏನ್ ಮಾಡುವ, ಹೆಂಗ ನೋಡಿ ವಿಚಾರ ಮಾಡಿ ನಾ ಹೋಗಲು ಏನ್ ಮಾಡಿ. ರೈಟ್ ಐತಿ, ಈಗ ಕೆಲವು ಮಂದಿ ರೈಟ್ ಅದಾರ ಆಗ ಮ್ಯಾಗ ವಿಚಾರ ಮಾಡಂಗಿಲ್ಲ. ಇದ್ದ ಬಂದಿದ್ದೇವೆ ಏನೋ. ನನಗೆ ಹಂಗಂತ್ರ ನನಗೆ ಹೆಂಗಂತ್ರ ಗಂಟ ಕಟ್ಟಿ ಈಗಂತ ಬಸ್ ಫ್ರೀ ಅದಾವ ಹೈತ್ರ ಒಂದ್ ಸೀಟ್ನ್ಯಾಗ ಗಂಟ ತಡ ತಡ ಬೇದ್ ಏಂತಿಗೆ ಶಿಟ್ಟ ತಿಳ್ಕೊಂಬಿಟ್ಟ. ಅಟ್ಕಂದ್ರ ನಾ ಹೋದ್ನ ಮನಿ ಬಿಟ್ಟ. ಅದ ಮಧ್ಯಾಹ್ನ ಬಿಸಿಲಾಗಿತ್ತು 2-3 ಗಂಟೆ. ನಾ ಹೋಗಕ್ಕೆ ಈಗ ಬೇಡ ಹೋಗಬೇಡ ಸೋಮ್ ಹಂಗ ಇರೋದು. ಗಂಡ ಎಂತಿ ಅಂದ್ರೆ ಗಂಡ ಎಂತರ ಜಗಳ ಗಂಧ ತೀಡ್ದಂಗ ಇರುದಲ್ಲ. ಹೋಗಬೇಡ ಅಂದ. ನಾ ಹೋಗಕ್ಕೆ ಅಂದ್ರ ಹೋಗಕ್ಕೆ. ಎಲ್ಲಾರು ಹೋಗುತ್ತೆ ಹೇಳಂದ. ನಿನಗೆ ಯಾಕೆ ಹೇಳ, ನಾ ಎಲ್ಲಾರು ಹೋಗಲ್ಲ ನಿನಗೆ ಯಾಕೆ ಹೇಳಿ ಅಂದ. ಹೋಗೇ ಬಿಟ್ಲು. 2 ಕಿಲೋಮೀಟರ್ದಿಂದ ಬಸ್ ಅವು ಇರ್ತದ, ಇಲ್ಲಿಂದ ನಡ್ಕೊತ ಹೋಗ್ಬೇಕು. ಹೋದ್ರ ಬಿಸಲಾಗ ಬಸ್ ಬತ್ತು ನಿಂತು ಹತ್ತಿ ಬಿಟ್ಲ. ಟಿಕೆಟ್ 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 ಅಂತ ಬಂದ ಕಂಡಕ್ಟರ್. ಯಾವ್ರಿಗವ, ನನ್ನ ಗಂಡಿಗೆ ಹೇಳಿಲ್ಲ ನಿನಗೆ ಯಾಕೆ ಹೇಳ ಹಂಗ್ರಿ. ನನ್ನ ಗಂಡಗ ಹೇಳಿರ್ನ ನಿನಗ್ಯಾಕೆ ಹೇಳಿ ಹಂಗಾಕೆ. ಏವಾ ನಿನ್ ಗಂಡಿಗೆ ಹೇಳವಲ್ಲಿ ಬಿಡುವಲ್ಲಿ ಟಿಕೆಟ್ ಕೊಡ್ಬೇಕಾಯ್ತನಾ. ಈಗಂತ ರೊಕ್ಕ ಇಲ್ಲ, ಪುಕ್ಕಟೈತಿ, ಆದ್ರೂ ಟಿಕೆಟ್ ಕೊಡ್ಬೇಕಾಯ್ತಿ. ನಾ ಹೇಳಂಗಿಲ್ಲ ಅಂದ್ರ ಹೇಳಂಗಿಲ್ಲ ಅಂತ ಹೋಗನ್ ರೈಟ್ ಅಂತ ನಿಲ್ಲಿಸ್ರಿ ಗಾಡಿ. ಅವು ಅನ್ಕಂದ್ರ 5 ಕಿಲೋಮೀಟರ್ 2 ಕಿಲೋಮೀಟರ್ ಬಾಲ 7 ಕಿಲೋಮೀಟರ್ ಮನೆಗೆ ಆರಗಲ್ಲ. ಶಿಟ್ಟು ತನ್ನ ವೈರಿ ಶಾಂತಿ ಪರರ ವೈರಿ. 1 ನಿಮಿಷದ ಶಿಟ್ಟು 60 ನಿಮಿಷದ ಶಾಂತಿಯನ್ನೇ ಹಾಳು ಮಾಡ್ತದ. ಏನ್ ಹೇಳ್ರಿ ಕತಿ. ನಾ ಬೇಕು ಏನ್ ನಿಮ್ಮವ ಬೇಕು ಅಂದ. ಮತ್ತ ಆ ಕಡೆ ಆಗಿತ್ತು. 80 ವಯಸ್ಸು ಆಗೈತಿ, ನೀನ ಬೇಕಂದ್ ಬಿಟ್ಟ. ನಮ್ಮ ಅವ್ವನ ಹೆಂಗ್ ಮಾಡೋದು ಕೇಳ. ನೀ ಮನ್ಯಾಗಿರೋದಾರ ನಮ್ಮ ಅವನ ಹೆಂಗ್ ಮಾಡೋದು. ಅದ್ರ ಕಾಳಜಿ ನೀ ಮಾಡ್ಬೇಡ, ಅತರ ಕಾಳಜಿನ ನೀ ಮಾಡ್ಬೇಡ. ನಾ ಎಲ್ಲಾ ವ್ಯವಸ್ಥೆ ಮಾಡ್ತೇನೆ. ನಾ ಹೇಳಿದಟ್ಟ ನೀ ಸಹಾಯ ಮಾಡೋದಟ್ಟ ಅಂದ್ಬಿಟ್ಟ. ರಾತ್ರಿ ಮಲ್ಕೊಂದಿಳು ಪಾಪ. ಬಾಯಾಗ ಒಟ್ಟು ಬಂದಕಿನ ಅರಿವಿ ಹಾಕಿಬಿಟ್ಲು. ಒದರಿದ್ದು ಯಾರಿಗೂ ಕೇಳಿಸಬಾರದು. ಒತ್ತ ಗಚ್ಚಿಗೆ ಕುತ್ತಿಗೆ ಹಿಡಿದ ಅರಿವಿ ತುರುಕಿ ಬಿಟ್ಲು. ಬಾಯಾಗ ಚಡಪಡಿಸಕತ್ತಳ. ಆಯಿ ಯಾರು ಕೇಳವ್ರಲ್ಲಿ. ಚೀಲ ತಗೊಂಬಂದ್ ದೊಡ್ಡ ಜೋಳ ಚೀಲ ಗಂಡಗ ಕಾಲೇಜ್ ಚೀಲ ತಂದ ಅದ್ರಾಗ ಹಾಕಿಳು. ಒಳಗೆ ಇಳಿಸಿ ಬಾಯಿ ಸುತ್ತಿ ಮ್ಯಾಗ ಸುತ್ತಿ ಬಿಟ್ಲ. ದಾರ ಒಂದು ಹಗ್ಗ ಹೊಳಿ ಇತ್ತು ಅಲ್ಲೇ ಒಂದು ಅರ್ಧ ಕಿಲೋಮೀಟರ್ದಾಗ. ತಗೋ ಹೋಗ ನಡಮಟ ಹೋಗ, ಪೂರಾ ಶೆಳುವನ್ ತಕ ಹೋಗ. ಶೆಳಿಗೆ ಹೋಗಿ ಅದನ್ನ ಚೀಲ ವೆಚ್ಚಿ ಸುರಿ ಬಾ ನಿಮ್ಮ ಅವನ ಹೊಳ್ಯಾಗ ಅಂದ. ಅಂದ. ಆಯ್ತಟ್ಟು ಕೆಲಸ ಮಾಡಿ ಕೊಟ್ಲು. ಹೊತ್ಕೊಂಡ್ ಹೋದ. ಗಡಬಡೆ ಬಡ 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 ಹಿಂಗ್ ಸುತ್ತಿಳಿ ಮ್ಯಾಗ ಗಂಟು ಹಾಕಲಿಲ್ಲ. ಹೋದ ನೀರಾಗ ಹೋದಿಟ್ಟು ಹೋದ್ ಮಣ್ಕಾಲ್ ತಕ ಅಲ್ಲಿ ಹೋಗೋದಕ್ಕ ಒಳಗಿನ್ನು ಮಣ್ಕಾಲ್ ತಕ ಹೋಗೋದಕ್ಕ ಅನ್ಕಂದ್ರ ಅಲ್ಲಿ ಹೋಗೋದಕ್ಕ ಅದೆಲ್ಲ ಉಚಿತ. ಗಂಟು ಹಾಕಿರ್ಕಿಲ್ಲ. ಹೊಳಿ ದಂಡಿಗೆ ಅಂದ್ರೆ ಬಿದ್ದಿಳು. ರಾತ್ರಿ ಯಾವಾಗ ಸುಮಾರು 12 ಗಂಟೆ ಆಗಿತ್ತು. ಯಾರು ನೋಡ್ಬಾರ್ದು ನಮ್ಮ ದಂಡಿಗೆ ಬಿದ್ದಿಳು ತಾಯಿ. ಇಲ್ಲಿ ಆ ತಾಯಿ ಚಿಲದಾಗಿಂದ ದಂಡಿಗೆ ಬಿದ್ದಳು. ಇವ್ ನಡಮಟ ಹೋದ ಹಂಗ ಆ ಚೀಲ ಒಗದ ಬಂದ. ಕತ್ತಲಿತ್ರಿ. ಮನಿಗೆ ಹೋದ. ತಾಯಿ ಪಾಪ ತೋದಿತ್ತೆಲ್ಲ ಸೀರಿ ಎಲ್ಲ ತೋದಿತ್ತು. ಅಲ್ಲೇ ಒಂದ್ ಸ್ವಲ್ಪದಾಗ ನಮ್ಮ ಮಠ ಐತ ಇಲ್ಲ, ಅಲ್ಲೇ ಒಂದು ಗುಡಿ ಇತ್ತು. ಸುಮಾರು ಅನ್ಕಂದ್ರ 1-1.5 ಆಗಿತ್ರಿ. ಅದು ಗುಡಿ ಇತ್ತು. ಗುಡಿಯಾಗ ತಾಯಿ ಕತ್ತಲಾಗನ ಆ ಗುಡಿಯಾಗ 4 ಮಂದಿ ಕಳ್ಳರ ಒಂದ್ ದೊಡ್ಡ ಮನಿ ಒಡ್ಕೊಂಡ್ ಬಂದು ಪಾಲ ಮಾಡ್ಕೊಳ್ತೀವಿ. ಬಂಗಾರ ಬೆಳ್ಳಿ ಚಲೋ ಚಲೋ ಪತ್ರ ಎಲ್ಲ ಇದ್ದು ಅದ್ರಾಗ. ತಂದು ಸುರುವಿರು
ಸುರುವಿ ಪಾಲ 4 ಪಾಲ ಮಾಡತ್ತಿರು. ಅಜ್ಜಿ ಪಾಪ ನಡ್ಕೋತ ತಂಡ್ಯಾಗ ಪಾಟಿಗೆ ಏರ್ ಮ್ಯಾಗ ಒಳಗ್ ಹೋಗುದಕ್ಕ ಏಪ್ಪ ಏನೋ ದೆವ್ವ ಬತ್ತು ಅಂದಾರ. 4 ಮಂದಿ ಹಾರ್ಗಲ್ ಅಲ್ಲೇ ಬಿಟ್ಟು ಓಡಿ ಹೋದ್ರ ಎಲ್ಲಾ ಅಲ್ಲೇ ಉಳಿತು. ಜೀವದ ಮ್ಯಾಗ ಬಾಳ ಪ್ರೇಮ ಅದಾನ ಮನುಷ್ಯ. ಮಂದಿ ಬತ್ತಲ್ಲ ಮನಿಗೆ ಬಡ ದೊಡ್ಡ ಉರಿ ಹತ್ತಿ ಬಿಟ್ಟಿತ್ತು. ಗಂಡ ಹೆಂಡತಿ ಮಕ್ಕಳೆಲ್ಲ ಮಲಗಿದ್ರು. ಹೊರಗೆ ಹೋಗ್ತಾ ಮೊದಲು ಉಳ್ಳೋದು ಹಿಂದಿ ಗಡಿಸೆ ಬರ್ರಿ ಅಂದ್ ಮೊದಲು ಮಂದಿ ಬಂದ್ ವಿಷಯ ಇರ್ಲಿ ಓಡಿ ಹೋಗ್ಬಿಟ್ರು. ಆಯಿ ಎಲ್ಲ ಚಲೋ ಮೊದಲು ಕೊಳ್ಳಾಗ ಹಾಕೊಳ್ಳೋ ಎಲ್ಲ ಹಾಕೊಂಡ್ಬಿಟ್ರು. ಹಾಕೊಂಡ್ ಪತ್ಲ ಎಲ್ಲ ಉಟ್ಕೊಂಡು ಚಲೋ ಪರಿ ಇದ್ದು. ಮದ್ವ್ಯಾಗನು ಚಲೋ ಪತ್ಲುಗಳ ಚಾಲುಗಳ ಇದ್ದು. ಅದ್ರಾಗ ಚಲೋನ ಉಟ್ಟು ಬಿಟ್ಲ. ಮೆಲ್ಲಕ ಮನಿಗ್ ಹೋದಳ. ಗಂಟು ಹೊತ್ಕೊಂದಳು. ಬೆಟ್ಟಬೇಕೆಲ್ಲ ಕೊಳ್ಳಾಗ ಹಾಕೊಂದಳು. ಮನಿಗ್ ಹೋದ. ಬಾಗಲ ಹಾಕಿರಿ. ಕೇಳಾತಿಳ ಗಂಡನೆಲ್ಲ ಬರೋಬ್ಬರಿ ನಟ್ ನಡು ಹೊಳ್ಯಾಗ ಹೋಗಿದ್ ಬಂದಿಯಲ್ಲೋ ಎಲ್ಲರ ಬಂದೋತ್ ಹೊಳ್ಳಿ ಏನು ಕಾಳಜಿ ಮಾಡ್ಬ್ಯಾಡ. ನಟ್ ನಡು ನೀರಾಗ ಹೋಗಿ ಒಂದಿಟ್ಟು ಈಶ್ಕೇಶಿಂದ ಹೋಗೋದ್ ಬಂದ ನಂದ. ಏನು ನೀ ಕಾಳಜಿ ಮಾಡ್ಬೇಡ ಅಂತ ಹಿಂಗ ಹೇಳ್ಕೋತ ಮಾತಾಡ್ಕೋತ ಬಿದ್ರು. ಬಾಗಲ ಬಡ್ದಳ. ಬಾಗಲ ತೆಗಿ ಅಂದ್ರು. ಭತ್ತ ದೆವ್ವದ್. ನೀ ಏನ್ ಗದಲ ಮಾಡಿದಿ ತಿಳಿವಾತ. ನೀ ಕಾಳಜಿ ಮಾಡ್ಬೇಡ. ಮತ್ ಯಾರ ಬಾಗಲ ತೆಗಿ ಎತ್ ಬಿಡ್ಯಾಕತ್ತಾರ ಅಂದ್. ಯಾರ ಹಾಕಿರುವತ್ತಾಗ ನೀನು ಒಂದ್ ಕೈಯಾಗ ಬಿಡಿಗಿ ತಗೋ, ನಾನು ಒಂದ್ ಕೈಯಾಗ ಬಿಡಿಗಿ ತಗೋತಾನ. ಬಾಗಲ ತೆಗಿದು ಕೂಡಲೇ ಬಿಡ್ಯಾಕ ಚಾಲ ಮಾಡೋದು. ಬಾಗಲ ತೆಗದ್ ನೋಡ್ತಾರ ಮಿಂಚಾಕೈತಿ ಕೊಳ್ಳಾಗಿಂದ ಸೊಸಿಗೆ. ಅಂದ್ರು. ಅತ್ತಿರಿ ಎಲ್ಲಿ ಬತ್ ನೋಡು ಸುದ್ದಿ ಅದ. ಅತ್ತಿರಿ ಎಲ್ಲಿ ಹೋಗಿರಿ ಇನ್ಕತಕ? ಯವ್ವ ಇವನ್ನೆಲ್ಲಾ ತರಾಕ್ ಹೋಗಿ ಐನು ಬಾರಿಕಿದ್ರ. ಇವನ್ನೆಲ್ಲಾ ತರಾಕ್ ಹೋಗಿರಿ ಅಂದ್ರು. ಬರತ್ತೀರಿ ಒಳಗ ಟೀರಿಂಗ್ ತಿರ್ಸಿ ನೋಡಿ. ಈಗ ಹೆಂಗ ಪವರ್ ಟ್ರೈನಿಂಗ್ ಹೋದ ಕಾರ್ ಗಾಡಿಗೆ ಅಲ್ಲೇ ನಿಂತಲ್ಲಿ ತಿರುಗ್ತಾ ಗುಂಡ ತಿರ್ಸ ಬಿಟ್ನಾಗ ಒಳಗ್ ಹೋದಳು. ಎಲ್ಲಿ ಹೋಗಿದ್ದತಿ? ಏನಿಲ್ಲ, ಏನು ಹೇಳಲಿಲ್ಲ ಆಕೆ. ನಿಮಗೆ ಏನು ಬೇಕ ತಗೋ ಅಂದಳಕ್ಕ. ಇವನ್ನೆಲ್ಲಾ ಕೊಟ್ಟು ಹೋಗಾಕ್ ಬಂದನ್ನ ಅಂದ. ನೋಡ್ರು ಅದ್ರಾಗಿಂದ ಒಂದ್ ಚಲೋ ಒಂದ್ ಸರಾ ತಗೊಂಡ್ 3-4 ತೊಲಿದ್ ಮಗ್ ಹೇಳ ನನ್ನ ಮಗನ ಇದು ಹೋಗ ತಗೊಂಡ ಊರಾಗ ಹೋಗ. ಯಪ್ಪ ಈ ಮನ್ಯಾಗ ನಿಮ್ಮ ತಾಯಿನ ನನಗ್ ಕೊಡ್ರಿಪ್ಪ. ನಾನು ನಿಮ್ಮ ತಾಯಿನ ಜೋಪಾನ ಮಾಡ್ತಾನೋ. ಏನು ಧಕ್ಕೆ ಆಗ್ಬಾರ್ದಂಗ ನನ್ನ ತಾಯಿಗಿಂತ ನಿಮ್ಮ ತಾಯಿನ ಬಾಳ ಜೋಪಾನ ಮಾಡ್ತಾನೋ ಅಂತ ಹೇಳು. ಇದನ್ನ ಸರಾ ಕೊಡ. ಯಾರ ಕೊಟ್ರಂದ್ರ ಯಾರ ಕಳಿಸ್ತಾರ ತಾಯಿನ ಅವ್ರಿಗೆ ಇದನ್ನ ಸರಾ ಕೊಡೋಣ. ಹೋದ್ ಎಲ್ಲಾ ಕಡೆ ಕೇಳಿದ. ಹೋಗಿ ಮನಿಗೆ ಹೋಗಿ ಕೇಳಿದ. ಏನ್ರಿ ನಿಮ್ ತಾಯಿನ ಕೊಡ್ರಿ, ನಾ ಜೋಪಾನ ಮಾಡ್ತಾನು. ನೀವು ತಗೋರಿ. ಆದ್ರೆ ಇದನ್ನ ಬಂಗಾರ ತರ. ಏನೋ ನಮ್ಮ ತಾಯಿ, ನನ್ನ ಹೆತ್ತ ತಾಯಿ ನನಗ್ ಬ್ಯಾಸರದಾಳೇನೋ ಅಂದ್ರು. ಹಿಂಗ 5-6 ಮಂದಿನ ಕೇಳಿದ್ರು. ಯಾರು ಬೇದ್ರೆ ಹಂಗ ಕಳಿಸ್ರು. ಬಂದ ಅವನಂತ ತಗೊಂಡ್. ಯಾಕೆಪ್ಪ ಹಳ್ಳ್ಯ ತಂದಿ ಅಂದ್ರ. ಯವ್ವ ಯಾರು ಕೊಡ್ಲಿಲ್ಲ ತಾಯಿನ ಅಂದ್ರ. ಬಾ ಇಲ್ಲ ಇನ್ನೊಮ್ಮೆ ಹೋಗ. ಹೆಂಡತಿನ ಇಲ್ಲ ನಾ ಮದ್ವಿ ಮಾಡ್ಕೊತನು. ಹೆಂಡತಿನ ಕೊಡ್ತೀರಿ ನಾ ಹುಡುಗಿನ ಕೊಡ್ತೀರಿ ಅಂತ ಕೇಳು ಹೋಗಂದ್. ಹೋಗೋತ್ ಕಲೆ ನಾ ಕೊಡ್ತೇನೆ ನೀ ಕೊಡ್ತೇನೆ ನಾಕತ್ರು. ಬಂದ ಹೇಳಿದಿಲ್ಲ ಕೊಡ್ತನಂತಂದ್ರು. ಆದ್ರ ತಾಯಿನ ಮಾತ್ರ ಯಾರಿಲ್ಲ ಅಂದ್ರು. ಅಲ್ಲೋ ಮಗನೇ, ಹೊತ್ತು ನಿನ್ನ ಸಾಕಿ ಸಲಿ ಜೋಪಾನ ಮಾಡಿದ್ನಲ್ಲೋ ಅಂತ ತಾಯಿನ ಹೊಳ್ಯಾಗ ಹೊಳ್ಯಾಕತ್ತಿದ್ದಲ್ಲೋ ಮಗನೇ, ಕೇಳಿದಿಲ್ಲೋ ಅಂದ್ರು. ದುಡ್ಡು ಕೊಟ್ಟರೆ ಬೇಕಾದ ಸಿಗತೈತಿ ಕಲಿಯುಗದಲ್ಲಿ ಕಾಣೋ. ಎಂತ ಮಾತ್ರಿ. ಹಡೆದ ತಾಯಿನ ಕಳ್ಕೊಂಡ ಮ್ಯಾಲೆ ಮತ್ತೆ ಸಿಗುವಳೇನೋ ತಮ್ಮ, ಮರಳಿ ಬರುವಳೇನೋ. ಮಗ ಸಾಕ್ತಂಗ ಹಾಕಿದ್ರಿ. ಅಂತವ್ರು ಅದಾರ್ರಿ ಸುಖ ಐತಂತ ಹೇಳಿ. ಇಲ್ಲಿ ಏನಪ್ಪ ವೈರಾಗ್ಯದೊಳಗಿದಂತ ಸುಖ ಯಾತರಾಗನು ಇಲ್ಲ ಅಂತಕ್ಕಂಥ ಮಾತ. ಇಹ ಸುಖ ಅಂದರೆ ಹೆಂಡರು ಮಕ್ಕಳು ಗಂಡರದ ಇದು ಕ್ಷಣಿಕವಾಗಿರ್ತಕ್ಕಂಥದ್ದು. ಪರ ಸುಖ ಅಂದರೆ ಅದು ಪರಮಾತ್ಮನಲ್ಲಿ ಭಕ್ತಿಯನ್ನ ಮಾಡಿ ಪಡೆಯುವಂತ ಸುಖ. ಅದಕ್ಕೂ ಕ್ಷಣಿಕವಾಗಿರ್ತದು ಇರುದಿಲ್ಲ. ಪರತರ ಸುಖ ಅನ್ನುವಂಥದ್ದು ಒಂದು ಸುಖ ಅದ.
ಶ್ರೇಷ್ಠವಾಗಿರ್ತಕ್ಕಂತ ಸುಖ ಅದ. ಅಂತ ಸುಖ ಎಲ್ಲರೂ ಪಡಿಬೇಕದ. ಸುಖ ಹೆಂಗದ ನೋಡ್ರಿ, ಅಲ್ಲಿ ಯಾಜ್ಞವಲ್ಕ್ಯರು ಅಂತೊಬ್ರು ಆಗಿ ಹೋಗ್ಯಾರ. ಬಹಳ ಶ್ರೇಷ್ಠ ತತ್ವಜ್ಞಾನಿಗಳು ಅಷ್ಟೇ, ಶ್ರೀಮಂತರನು ಅಷ್ಟೇ. ಅವರಿಗೆ ಇಬ್ಬರು ಹೆಂಡ್ರಿದ್ರು, ಕಾತ್ಯಾಯಿನಿ ಹಾಗೂ ಮೈತ್ರಾದೇವಿ ಅಂತ ಇಬ್ರು ಹೆಂಡ್ರಿದ್ರು. ಅವ್ರು ಮೈತ್ರಾದೇವಿ ದೊಡ್ಡವಳು, ಕಾತ್ಯಾಯಿನಿ ಸಣ್ಣವಳು. ಆ ಯಾಜ್ಞವಲ್ಕ್ಯರಿಗೆ ವೈರಾಗ್ಯ ಬಂದು ಬಿಟ್ಟಿತ್ತು. ಅವಾಗ ಇಬ್ಬರನ್ನು ಹೆಂಡತಿಗಳು ಕರೆದವ, ಬರ್ರಿ ಇಬ್ರು ಒಂದ್ 2 ಪಾಲ ಮಾಡ್ಯನ್ನ. ಇಲ್ಲಿ ಇಡೀ ಆಸ್ತಿ ಎಲ್ಲ 2 ಪಾಲ ಮಾಡಿದನು, ನೀ ಅರ್ಧ ತಗೋ, ನನಗೆ ವೈರಾಗ್ಯ ಪ್ರಾಪ್ತಿಯಾಗಿದೆ, ನಾ ಹೋಗ್ತೇನೋ ಅಂತ. ಮೊದಲು ಸಣ್ಣವ್ರು ಕರೆದ, ಕಾತ್ಯಾಯನಿ ನೀ ಇದ್ರೊಳಗೆ 2 ಪಾಲ ಯಾವ್ದು ತಗೋತಿ ತಗೋ, ನನಗಿದೇ ಇರಲ್ದೆ ತರದ ಪಾಲ ತಗೊಂಡ್ರು. ಮೈತ್ರ ಇದು ಉಳಿದದ್ದು ನೀ ಪಾಲ ತಗೋ ಅಂದ್ರು. ಮೈತ್ರಾದೇವಿ ಹೇಳು, ಅಲ್ರಿ ಇಷ್ಟ ಎಲ್ಲ ಇಬ್ಬರು ಪತ್ನಿಗಳು ಇದ್ರು, ಇಟ್ಟ ಆಸ್ತಿ ಇದ್ರು, ನೀವು ಯಾಕೆ ವೈರಾಗ್ ಬಂದ್ ಹೊಂಟರಿ? ಇಂತಾದ ನನಗೂ ಕ್ಷಣಿಕವಾಗಿರ್ತಕ್ಕಂಥ ಸುಖದ ಮ್ಯಾಗ ನನಗೆ ಇಲ್ಲವೇ ಇಲ್ಲ, ಶಾಶ್ವತ ಸುಖ ಬೇಕಾಗೈತಿ. ಏನರೇ ನೀವು ಶಾಶ್ವತವಾಗಿರ್ತಕ್ಕಂಥ ಸುಖ ಕೊಡುದಿದ್ರ ಹೇಳ್ರಿ. ಒಮ್ಮೆ ಬಂದಿರತಕ್ಕಂಥ ಸುಖ ಮತ್ತೊಮ್ಮೆ ಹೋಗಿರಬಾರದು, ಮತ್ತು ಇನ್ನು ಬೇಕು ಅನಿಸಿರಬಾರದು, ಸಾಕು ಅನಿಸಿರಬಾರದು, ಬೇಕು ಅನಿಸಿರಬಾರದು, ನನ್ನ ಬಿಟ್ಟು ಅದು ಹೊರಗೆ ಹೋಗಿರಬಾರದು. ಅಂತ ಸುಖ ಕೊಡವ್ರಿದ್ರ ಕೊಡ್ರಿ ಅಂದಳು ಮೈತ್ರಾದೇವಿ. ಇದೆಲ್ಲ ಬ್ಯಾಡ್, ನನಗಿದೆಲ್ಲ ದುಃಖಕ್ಕೆ ಗುರಿ ಆಗುವಂತಕ್ಕ ಆಸ್ತಿ ಸುಖ ನನಗೆ ಬೇಡ, ಶಾಶ್ವತ ಆಗಿರ್ತಕ್ಕ ಸುಖ ಕೊಡವ್ರಿದ್ರೆ ಹೇಳ್ರಿ ಅಂದಾಗ ಅವಾಗ ಗಂಡ ಹೇಳ್ತಾನೋ, ಬಹಳ ಚಂದ ಹೇಳ್ತಾನ, ಮತಿ ಉಂಟೆ ಜಡರಿಗೆ ಅದ್ವೈತವನ್ನರಿಯಲಿಕ್ಕೆ ಸತಿ ನೀನೇ ಶ್ರೇಷ್ಠ ಬೇಡ ಅಂದ. ಇಂಥ ಪ್ರಶ್ನೆ ಕೇಳ್ಬೇಕಾದ್ರೆ ತೆಲಿಬೇಕಂತಂದ್ರೆ ಎಲ್ಲರಿಗೂ ಬರಂಗಿಲ್ಲ ಈ ಪ್ರಶ್ನೆ. ಅಂತ ಸುಖ ನೀ ಕೇಳಿದಿ, ಅಂತ ಸುಖಾನ ಕೊಡ್ತಾನೆ ತಗೋ ಅಂತೇಳಿ ಹೇಳಿದಾನ. ಅದೊಂದು ಗ್ರಂಥ ಆಗೈತ್ರಿ, ಪರಮಾನುಭವ ಬೋಧೆ ಅಂತ ಒಂದು ಗ್ರಂಥ ಆಗಿಬಿಡ್ತದ ಹೇಳೋದು. ಹಂಗಾಯಂತಪ್ಪ ಅಂತ ಕೇಳಿದ್ರಿ, ಇಲ್ಲಿ ಅಂತ ಸುಖವನ್ನ ನಾವು ಪಡಿಬೇಕಾಗ್ಯದ.